ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನನಗೊಂದು ಕಣ್ಣು ನೋವು, ಏನಾಗಿದೆ ಅಂತ ಗೊತ್ತಿಲ್ಲ. 2 ದಿವಸ ಆಯಿತು. ಕಣ್ಣಲ್ಲಿ ನೀರು ಬರ್ತಾ ಉಂಟು. ಅದು ಸೂಜಿ ಚುಚ್ಚಿದಾಗೆ ಆಗ್ತಾ ಉಂಟು ಒಳಗಿಂದ. ಒಂದೊಂದು ಸಲ ಕಣ್ಣು ಬಿಡಲಿಕ್ಕೇ ಆಗೋದಿಲ್ಲ. ನೀರೆಲ್ಲ ಬರ್ತಾ ಉಂಟು ಕಣ್ಣಲ್ಲಿ. ತುಂಬ ನೋವು ಉಂಟು. ಒಂದೊಂದು ಸಾರಿ ಕಣ್ಣು ಬಿಡಲಿಕ್ಕೆ ಆಗೋದಿಲ್ಲ. ಒಂದು ಸಾರಿ ಸ್ವಲ್ಪ ಕಡಿಮೆ ಆಗ್ತದೆ. ನೋಡಿ ಕಣ್ಣೆಲ್ಲ ಹೇಗೆ ಕೆಂಪಾಗಿದೆ ಅಂತ. ಆಮೇಲೆ ಡಾಕ್ಟ್ರೆಲ್ಲ ಹತ್ರ ಹೋಗಿ ಒಂದು ಡ್ರಾಪ್ ಕೊಟ್ಟಿದ್ದಾರೆ, ಇದು ಕಣ್ಣಿಗೆ ಹಾಕಿ ಅಂತ. ಇದನ್ನು ಹಾಕಿದೆ, 1 ದಿವಸ ಹಾಕಿದೆ, ಸ್ವಲ್ಪ ಕಡಿಮೆ ಉಂಟು ಇವಾಗ. ಡ್ರಾಪ್ ಹಾಕಿ ಅಂತ ಕೊಟ್ಟಿದ್ದಾರೆ. ಮೊದಲು ಇತ್ತು ನನಗೆ ಕಣ್ಣು, ಮತ್ತು ಸ್ವಲ್ಪ ಕಡಿಮೆ ಆಯಿತು, ಮತ್ತೆ ಶುರುವಾಗಿದೆ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಬಂಗುಡ ಮೀನು ತಂದಿದ್ದಾರೆ. ಇವತ್ತು ಮೀನು ಸಾರು ಮಾಡಲಿಕ್ಕೆ ಉಂಟು. ಈಗ ದೊಡ್ಡದುಂಟು ಬಂಗುಡ ಮೀನು. ಮೀನೆಲ್ಲ ಸರಿ ಮಾಡಿ ಆದ ನಂತರ ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಮಗಳು ಇದ್ದಾಳೆ ಮನೆಯಲ್ಲಿ, ಅವಳಿಗೆ ಮ್ಯಾಗಿ ಮಾಡ್ತಾ ಇದ್ದೇನೆ. ಅವರು ಇವತ್ತು ಬಂದಿದ್ದಾರೆ ಸ್ಕೂಲಿಗೆ ಹೋಗಿ. ಅಂದರೆ ಮಕ್ಕಳಿಗೆ ಯಾರಿಗೂ ಹುಷಾರಿಲ್ಲ ಇವತ್ತು ಶಾಲೆಯಲ್ಲಿ, ಹಾಗಾಗಿ ಕಳಿಸಿದ್ದಾರೆ ಕರ್ಕೊಂಡೋಗಿ ಅಂತ. ಒಬ್ಬರಿಂದ ಒಬ್ಬರಿಗೆ ಹರಡ್ತದಲ್ಲ, ಹಾಗೆ. ಮಸಾಲ ಮೆಣಸು ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಬೆಳ್ಳುಳ್ಳಿ ಆಮೇಲೆ ನೀರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ನನ್ನ ಮಗನಿಗೆ ಸ್ವಲ್ಪ ಕಫ ಇತ್ತು, ಹಾಗಾಗಿ ಟೀಚರ್ಸ್ ಫೋನ್ ಮಾಡಿ ಕರ್ಕೊಂಡೋಗಿ ಅಂತ ಹೇಳಿದರು. ಹಾಗೆ ಅವನನ್ನು ಕರ್ಕೊಂಡು ಬರುವಾಗ ಇವಳನ್ನು ಕರ್ಕೊಂಡ್ಬಂದರು. ಇಬ್ಬರು ಒಂದೇ ಸ್ಕೂಲಿಗೆ ಹೋಗ್ತಾರೆ. ಹಾಗಾಗಿ ಇಬ್ಬರು ಹುಷಾರಿದ್ದಾರೆ. ಕೆಮ್ಮಿದ್ರು ಈಗ ಮನೆ ಕಳಿಸ್ತಾರಂತೆ. ಅಂದರೆ ಯಾರಿಗೂ ಹುಷಾರಿಲ್ಲ ಈಗ ಸ್ಕೂಲಲ್ಲಿ. ಹಾಗಾಗಿ ಅವಳಿಗೆ ಬಂದ ಕೂಡಲೇ ಮ್ಯಾಗಿ ಬೇಕು ಅಂದ್ಲು. ಹೇಳಿದ ಮೇಲೆ ಮಾಡಿ ಕೊಡಲೇಬೇಕು, ಇಲ್ಲಾಂದರೆ ಬಿಡೋದು ಇಲ್ಲ ಅವಳು. ಹಾಗೆ ಮ್ಯಾಗಿ ಮಾಡಿ ಕೊಡುವಂತ ಅವಳಿಗೆ ಬೇಕು ಅಂದರೆ ಕೊಡಲೇಬೇಕು, ಇಲ್ಲಾಂದರೆ ಬಿಡೋದಿಲ್ಲ ಅವಳು. ಮಾಡುವ ತನಕ ಸುಮ್ಮನೆ ಇರೋದಿಲ್ಲ, ಬೇಕು ಬೇಕು ಅಂತ ಆಟ ಮಾಡ್ತಾಳೆ. ಹಾಗೆ ಮಸಾಲೆ ಎಲ್ಲ ಫ್ರೈ ಮಾಡಿ ರುಬ್ಬಿ ಎಲ್ಲ ಆಯಿತು. ಇವಾಗ ನನ್ನ ಮಗಂದು ಬೇರೆ ಜೋಳ ಬೇಕಂತೆ ಅವನಿಗೆ. ನಮಸ್ತೆ, ನಾನು ಇವತ್ತು ಮ್ಯಾಗಿ ಮಾಡ್ತಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಹಾಗಾಗಿ ಜೋಳ ಎಲ್ಲ ತೆಗೆದು ಜೋಳ ಜೋಳ ಎಲ್ಲ ಇದು ಮಾಡಿ ಬೇಯಿಸಿ ಫ್ರೈ ಮಾಡಿ ಕೊಡಬೇಕು ಅವರಿಗೆ. ಒಗ್ಗರಣೆಲ್ಲ ಹಾಕಿ ಅವಳಿಗೆ ಮ್ಯಾಗಿ, ಇವನಿಗೆ ಜೋಳ ಬೇಕಂತೆ. ಹಾಗೆ ಮ್ಯಾಗಿ ರೆಡಿ ಆಯಿತು. ಇದು ಜೇನುತುಪ್ಪ, ನಮ್ಮ ಊರಿದ್ದೆ ಶುದ್ಧ ಜೇನುತುಪ್ಪ. ಅಂದರೆ ಮಕ್ಕಳಿಗೆ ಬೇಕಾಗ್ತದೆ ಹುಷಾರಿಲ್ಲದಾಗ, ಹಾಗೆ ತಂದಿದ್ದಾರೆ. ಹಾಗೆ ಮ್ಯಾಗಿ ಎಲ್ಲ ಮಾಡಿ ಆಯಿತು, ತಿಂದರು. ಇದು ನೋಡಿ ನಮ್ಮ ಮನೆಯಲ್ಲಿ ಬಿಂಬುಳಿ ಆಗಿದೆ, ಎಷ್ಟಾಗಿದೆ ನೋಡಿ, ತುಂಬ ಉಂಟು. ಎಂತಕ್ಕೆ ಯೂಸ್ ಮಾಡೋದಿಲ್ಲ ನಾವು ಇದನ್ನು. ತುಂಬ ಆಗ್ತದೆ ಆಮೇಲೆ ಬಿದ್ದು ಹಾಳಾಗ್ತದೆ. ಎಷ್ಟಿದೆ ಅಂದರೆ ತುಂಬ ಉಂಟು. ಇರೋದು ಎಂತ ಮಾಡೋದಿಲ್ಲ ನಾವು, ಉಪ್ಪಿನಕಾಯಿ ಯಾವುದು ಹಾಕೋದಿಲ್ಲ, ಎಲ್ಲ ಹಾಳಾಗಿ ಹೋಗ್ತದೆ. ಇದು ತಿನ್ನಬಾರ್ದು ಅಂತಾರೆ, ಯಾವುದಲ್ವ ಗೊತ್ತಿಲ್ಲ. ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ. ಹಾಗೆ ನನ್ನ ಮಗ ಮೊನ್ನೆ ಸ್ಕೂಲ್ ಟ್ರಿಪ್ಪಿಗೆ ಹೋಗಿದ್ದಲ್ಲ, ಮಂಗಳೂರಿಗೆ ಹೋಗಿದ್ದು ಅವನು, ಪಿಲಿಕುಲಕ್ಕೆ. ಅಲ್ಲಿಂದ ಬರ್ತಾ ನನಗೊಂದು ಗಿಫ್ಟ್ ತಂದಿದ್ದಾನೆ ನೋಡಿ, ಕಿವಿದ್ದು. ಎಷ್ಟು ಚೆಂದ ಉಂಟು ನೋಡಿ, ನೋಡಲಿಕ್ಕೆ ತುಂಬ ಚೆಂದ ಉಂಟು. ಆದರೆ ಅದು ಒಂದು ದಿನವೂ ಬಾಳಿಕೆ ಬರಲಿಲ್ಲ. ಮಕ್ಕಳಿಗೆ ಮೋಸ ಮಾಡೋದು ಅವರು, ಅಂಗಡಿಯವರು. 100 ರೂಪೀಸ್ ತಗೊಂಡಿದ್ದಾರಂತೆ ಇದಕ್ಕೆ. ಅದು ಕಟ್ಟಾಗಿದೆ, ಅದು ಹಿಂದ್ಗಡೆ ಸಿಕ್ಸೋದು ಮತ್ತೊಂದಿದ್ದು ನೋಡಿ, ಕಟ್ಟಾಗಿದೆ. ಮತ್ತು ಫುಲ್ಲು ತುಕ್ಕು ಹಿಡ್ದಾಗ ಆಗಿದೆ. ಮಕ್ಕಳಿಗೆ ಮೋಸ ಮಾಡೋದು ಹೀಗೆ ಅವರು. ಏನೂ ಪ್ರಯೋಜನ ಆಗಲಿಲ್ಲ ತಂದು. 100 ರೂಪಾಯಿ ವೇಸ್ಟ್ ಮಾಡಿ ಬಂದ.
ಅವನೊಂದು ಏನೋ ಆಸೆಯಿಂದ ತಂದಿದ್ದಾನೆ, ಆದರೆ ಒಂದು ದಿನನೂ ಹಾಕ್ಲಿಕ್ಕೆ ಆಗಲಿಲ್ಲ ನನಗೆ. ನೋಡಿ ಎಷ್ಟು ಚೆಂದ ಉಂಟು ನೋಡಲಿಕ್ಕೆ. ನನಗೂ ಇಷ್ಟ ಆಯಿತು, ಆದರೆ ಎಂತ ಮಾಡೋದು, ಹಾಕ್ಲಿಕ್ಕೆ ಆಗೋದಿಲ್ಲ, ಅದು ಕಟ್ಟಾಗಿದೆ. ಅದು ತೋರಿಸೋದಿಲ್ಲಂತೆ ಅಂಗಡಿಯವರು, ರಪ್ಪ ಪ್ಯಾಕ್ ಮಾಡಿ ಕೊಡೋದಂತೆ ಹಾಗೆ ಮಕ್ಕಳಿಗೆ. ಹಾಗಾಗಿ ಈ ಥರ ಮೋಸ ಮಾಡ್ತಾರೆ, ಎಂತ ಮಾಡೋದು. ದೊಡ್ಡವರಾದರೆ ನೋಡಿ ತರ್ತಾರೆ, ಮಕ್ಕಳು ಆಗಲ್ಲ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.